ನಮ್ಮಲ್ಲಿ ಆಗ್ತಾ ಇರುವಂತಹ ಪ್ರೈಸ್ ಏನಿದೆ ಈಗ ಪೆಟ್ರೋಲ್ ಡೀಸೆಲದ್ದು ಅದು ನಾರ್ಮಲಿ ಹೀಗಿಲ್ಲ, ವ್ಯತ್ಯಾಸ ಇದೆ. ಬಟ್ ಈಗ ಕೇಂದ್ರ ಸರ್ಕಾರ ಅದರಲ್ಲಿ ಹಿಡಿತವನ್ನು ಹಿಡ್ಕೊಂಡಿರೋದ್ರಿಂದ ನಮಗೊಂಚೂರು ಸಬ್ಸಿಡಿಯಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಈಗ ಅವ್ರು ಏನಾದರೂ ಅದನ್ನು ಬಿಟ್ಟರೆ ನಮಗೆ ಈ ಪೆಟ್ರೋಲ್ ದುಬಾರಿ ಆಗುತ್ತೆ. ಈಗ ಶೆಲ್ ಪೆಟ್ರೋಲ್ ಬಂಕ್ ಕತೆ ಹೇಳೋಣ ನಿಮಗೆ. ಇಲ್ಲಾಗಿರೋದು 7 ರೂಪಾಯಿ ಹೆಚ್ಚಳವಾಗಿದೆ ಈಗ ಪೆಟ್ರೋಲದ್ದು. ಡೀಸೆಲದ್ದು 25 ರೂಪಾಯಿ. ಹಿಂಗ್ರಿ ಇವರೆಲ್ಲ ನಾರ್ಮಲ್ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಇದೇ ರೀತಿ ರೇಟ್ ಆಗಿಬಿಟ್ರೆ ಕತೆ ಏನು? ಒಂದು ಲೆಕ್ಕ ಇತ್ತು 150 ರೂಪಾಯಿವರೆಗೂ ಕೂಡ ಪೆಟ್ರೋಲ್ ಹೋಗಬಹುದು ಅಂತ ಹೇಳಿ. ಸೊ ಅಂದಾಜಿಗೆ ಹೋಗಿ ತಲುಪ್ತಾ ಇದೆ. ಡೀಸೆಲ್ ದರ 25 ರೂಪಾಯಿ ಹೆಚ್ಚಳ, ಅಲ್ಲಿಗೆ ಪ್ರತಿ ಲೀಟರ್ ಡೀಸೆಲ್ಗೆ 123 ರೂಪಾಯಿ ಆಯ್ತು. ಈಗ ಪ್ರೀಮಿಯಂ ಪೆಟ್ರೋಲು 129.8ಕ್ಕೆ ಏರಿಕೆ ಆಗಿದೆ ಅಂತಿದ್ರೆ ಆಲ್ಮೋಸ್ಟ್ 130 ರೂಪಾಯಿನೇ ಅದು. ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟ್ರಿಗೆ 133 ರೂಪಾಯಿಗೆ ಏರಿಕೆ ಆಗಿರೋದು. ಹೀಗಿದ್ರೆ ಬೇರೆ ಯಾವ ಪೆಟ್ರೋಲ್ ಬಂಕ್ಗಳ ಕತೆ ಏನು? ಇವೆಲ್ಲ ಪ್ರೈವೇಟ್, ಇವೆಲ್ಲ ಶೆಲ್ ಪೆಟ್ರೋಲ್ ಬಂಕ್ಗಳೆಲ್ಲ ಖಾಸಗಿಯಾಗಿ ನಡೆಯುವಂಥ ಪೆಟ್ರೋಲ್ ಬಂಕ್ಗಳು. ಹಾಗಾಗಿ ನಿಮಗೆ ಈ ದರ ಇದೆ. ಕೇಂದ್ರದ ಸ್ವಾಮ್ಯದಲ್ಲಿ ಹಿಡಿತ ಬರುವಂಥದ್ದು 3 ಬರುತ್ತೆ. ಒಂದು ಹಿಂದೂಸ್ತಾನು, ಭಾರತೀಯ ಪೆಟ್ರೋಲು, ಜೊತೆಗೆ ಇಂಡಿಯನ್ ಪೆಟ್ರೋಲು. ಸೊ ಈ ವಿಚಾರದಲ್ಲಿ ನಿಮಗೆ ದರ ಸ್ಟೇಬಿಲಿಟಿ ಇರುತ್ತೆ. ಇವೆಲ್ಲ ಈಗ ಏರಿಕೆಗಳಾಗ್ತಾ ಇದೆ. ನಾಳೆ ಅದು ಕೂಡ ಏರಿಕೆ ಆಗಬಹುದೇನೋ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಈ ಪೆಟ್ರೋಲ್ನ ವಿಚಾರದಲ್ಲಿ ಈಗ ದರ ಏರಿಕೆ ಆಗ್ತಾ ಇರುವಂಥದ್ದು ನಾರ್ಮಲಿ ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಆಗ್ತಾ ಇರುವಂಥ ಏರಿಕೆಗಳು ಒಂದು ರೀತಿಯಾಗಿದೆ. ಇದು ನಾರ್ಮಲ್ ಆಗಿ ನಮಗೆಲ್ಲರಿಗೂ ಕೂಡ ಕೇಂದ್ರದ ಅಧೀನದಲ್ಲಿ ಬರುವಂತಹ 3 ಹಿಂದೂಸ್ತಾನ, ಭಾರತ ಮತ್ತು ಇಂಡಿಯನ್ ಏನಿದೆ, ಇದರಲ್ಲಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಅವು ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆಯಾ ಅಂತ? ಯಾಕಂದ್ರೆ ಆ ನಿಟ್ಟಿನಲ್ಲಿ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅರುಣ್, ನೋಡಿ, ಪೆಟ್ರೋಲ್ ಮತ್ತೆ ಡೀಸೆಲ್ನ ಬೆಲೆಯಲ್ಲಿ ಏರಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಈಗ ತಾತ್ಕಾಲಿಕವಾಗಿ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದ್ರೆ ನೋಡಿ, ಎಲ್ಲರಿಗೂ ಕೂಡ ಗೊತ್ತಿದೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಅನ್ನುವಂಥದ್ದು ಕೇವಲ ಒಂದು ಬೆಲೆ ಏರಿಕೆ ಅಲ್ಲ, ಅದೊಂದು ರಾಜಕೀಯ ಲೆಕ್ಕಾಚಾರವೂ ಕೂಡ ಆಗಿರುತ್ತೆ. ಈಗ ಸದ್ಯಕ್ಕೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆ ದೊಡ್ಡ ಮಟ್ಟದ ರಿಸ್ಕ್ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ನೋಡಿ, ಮುಖ್ಯವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಅದೇನು ಅಂದ್ರೆ ತನ್ನ ಅಬಕಾರಿ ಶುಲ್ಕವನ್ನ ಕಡಿತಗೊಳಿಸುವ ಮೂಲಕ ಈ ತೈಲ ಕಂಪನಿಗಳಿಗೆ ಆಗಬಹುದಾದಂತಹ ನಷ್ಟವನ್ನ ಭರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೂ ಕೂಡ $120 ವರೆಗೂ ಕೂಡ ಏರಿಕೆ ಆಗಿರುವಂಥದ್ದು. ಯುದ್ಧ ಶುರುವಾಗಕ್ಕಿಂತ ಮುಂಚೆ ಇದು $74 ರಿಂದ $75 ಇತ್ತು. ಸೊ ಈಗ ಹೆಚ್ಚಿನ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಗ್ರಾಹಕರವರೆಗೂ ಕೂಡ ತಲುಪಿಸಬೇಕು ಅಂದ್ರೆ ತೈಲ ಕಂಪನಿಗಳಿಗೆ ಈಗ ಹೆಚ್ಚಿನ ಹೊರೆ ಆಗ್ತಾ ಇರುವಂಥದ್ದು. ಹೆಚ್ಚಿನ ಹೊರೆಯನ್ನ ಕೇಂದ್ರ ಸರ್ಕಾರ ಭರಿಸುವಂತ ಕೆಲಸವನ್ನ ತಾತ್ಕಾಲಿಕವಾಗಿ ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಯುದ್ಧ ಮುಂದುವರೆದು, ಸಂಘರ್ಷ ಮುಂದುವರೆದು ಇದಕ್ಕಿಂತ ಹೆಚ್ಚಿನ ಬೆಲೆಗಾದ್ರೆ, ಫಾರ್ ಎಕ್ಸಾಂಪಲ್ ಈಗೇನು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $120 ಇದೆ, ಅದು $150 ಆಯ್ತು ಅಂತ ಅನ್ಕೊಳ್ಳಿ. ಆಗ ಕೇಂದ್ರ ಸರ್ಕಾರವು ಕೂಡ ಈ ನಷ್ಟವನ್ನ ಭರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಗ್ರಾಹಕರಿಗೆ ಈ ನಷ್ಟವನ್ನ ವರ್ಗಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗಬಹುದು. ಆ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಸೊ ಈ ಯುದ್ಧ ಎಲ್ಲಿವರೆಗೂ ನಡೆಯುತ್ತೆ ಅನ್ನೋದ್ರ ಮೇಲೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡಬಹುದು. ಅರುಣ್.